ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಚಾಮೂಲ್ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಬಗ್ಗೆ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. 4 ಅಧಿಕಾರಿಗಳ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಈ ಒಂದು ವಿಚಾರವನ್ನ ನ್ಯೂಸ್ 18 ಕನ್ನಡ ಬಿತ್ತರಿಸಿತ್ತು. ಹಾಗೆ ಅಲ್ಲಿನ ಎಂಡಿಯನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ವಿ. ಅದಾದ್ಮೇಲೆ ಈಗ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. 1 ವಾರದಲ್ಲಿ ವರದಿಯನ್ನ ನೀಡುವಂತೆ ಆದೇಶವನ್ನ ಮಾಡಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ದಾಖಲೆಯನ್ನ ನೀಡಲಿಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿರುವಂತದ್ದು. ಅಕ್ರಮ ನೇಮಕಾತಿಯನ್ನ ಬಯಲಿಗೆಳೆದಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18 ನಲ್ಲಿ ಸುದ್ದಿ ಕೂಡ ಬಿತ್ತರವಾಗಿತ್ತು. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತಿದೆ ಜಿಲ್ಲಾಡಳಿತ. ಇದೀಗ ತನಿಖೆಗೆ ತಂಡವನ್ನ ರಚನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಅಲ್ಲಿನ ಅಭ್ಯರ್ಥಿಗಳಿಗೆ ಮೋಸ ಆಗಿದೆ. ಅಲ್ಲಿರುವಂತ ನಿರ್ದೇಶಕರು ಹಾಗೆ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಅಧ್ಯಕ್ಷರು, ಇವರ ಮನೆಯವರಿಗೆ, ಇವರ ಕುಟುಂಬದವರಿಗೆ ಅಲ್ಲಿ ನೇಮಕವನ್ನ ಮಾಡಲಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನ ಕೂಡ ಬಿತ್ತರಿಸಿದ್ವಿ. ಹಾಗೆ ಅಲ್ಲಿನ ಅಭ್ಯರ್ಥಿಗಳನ್ನ ಕೂಡ ಮಾತನಾಡಿಸಿದ್ವಿ. ಅವರು ಕೂಡ ಯಾವ ರೀತಿಯಾಗಿ ಅನ್ಯಾಯವಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ನ್ಯೂಸ್ 18 ಕನ್ನಡದಲ್ಲಿ. ಇದಾದ ಮೇಲೆ ಅಲ್ಲಿ ಅಂದ್ರೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿರುವಂತದ್ದು, ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸುತ್ತಿದ್ದ ಹಾಗೆ ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ನ್ಯೂಸ್ 18 ಕನ್ನಡದಲ್ಲಿ ವರದಿಯನ್ನ ಬಿತ್ತರ ಮಾಡಿದ್ವಿ. ಅದಾದ್ಮೇಲೆ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಫೈನಲಿ ಈಗ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಏನಂತ ಆದೇಶದಲ್ಲಿ ಏನಿದೆ? ಖಂಡಿತ ಪೃಥ್ವಿರಾಜ್, ಏನಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಹಾಲು ಒಕ್ಕೂಟದಲ್ಲಿ ಸುಮಾರು 72 ಪೋಸ್ಟ್ಗಳಿಗೆ ಒಂದು ನೇಮಕಾತಿ ನಡೆದಿತ್ತು. ಅದರಲ್ಲಿ ಅಧ್ಯಕ್ಷರ ಮೊಮ್ಮಗನೂ ಸೇರಿದಂತೆ ಪ್ರಭಾವಿ ರಾಜಕಾರಣಿಗಳು ಮತ್ತು ದುಡ್ಡು ಕೊಟ್ಟವರಿಗೆ ಒಂದು ಹುದ್ದೆಗಳನ್ನು ಕೊಡಲಾಗಿದೆ ಅಂತ ಹೇಳಿ ನ್ಯೂಸ್ 18 ಕಾರಣ ಒಂದು ಡಿಸೆಂಬರ್ 17ನೇ ತಾರೀಕು ಒಂದು ವರದಿಯನ್ನು ಪ್ರಸಾರ ಮಾಡಿ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿತ್ತು. ಅದಾದ ನಂತರ ಎಚ್ಚೆತ್ತುಕೊಂಡಂತಹ ವಿವಿಧ ಸಂಘಟನೆಗಳಲ್ಲಿ ಕಳೆದ 5 ದಿನಗಳಿಂದ ಒಂದು ನಿರಂತರ ಧರಣಿಯನ್ನ ಮಾಡಿದ್ರು, ಅನಿರ್ದಿಷ್ಟವಾದಿ ಧರಣಿ ಮಾಡಿದ್ರು. ಈ ಒಂದು ನೇಮಕಾತಿಯನ್ನು ರದ್ದು ಮಾಡಬೇಕು, ಹೊಸದಾಗಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ಅರ್ಹರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸಿದ್ದು. ಇವತ್ತು ಸಂತೆಮನೆಯಲ್ಲಿ ಬಂದ್ಗೂ ಸಹ ಕರೆ ಕೊಟ್ಟಿದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ಒಂದು ಆದೇಶ ಹೊರಡಿಸಿದರೆ 4 ಅಧಿಕಾರಿಗಳ ಒಂದು ತಂಡ ರಚನೆ ಮಾಡಿ 1 ವಾರದೊಳಗೆ ಒಂದು ತನಿಖೆ ನಡೆಸಿ ಏನು ನೇಮಕಾತಿ ಆಗಿದೆ ಆ ಸಂಪೂರ್ಣ ವರದಿಯನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ಜೊತೆಗೆ ಈ ನೇಮಕಾತಿ ಪ್ರಕ್ರಿಯೆಗೆ ಏನೇನು ನಡೆದಿತ್ತು ಅದರ ಬಗ್ಗೆನೂ ಸಹ ಚಾಮೂಲ್ ಅವರು ಈ ತನಿಖಾ ತಂಡಕ್ಕೆ ದಾಖಲೆಗಳು ಒದಗಿಸಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ ಪೃಥ್ವಿರಾಜ್. ಸೊ ಇದುವರೆಗೂ ಆ ನೇಮಕಾತಿ ಪ್ರಕ್ರಿಯೆ ಅಂತೂ ಹೋಲ್ಡ್ ಅಲ್ಲಿ ಇದೆ ಅಲ್ವಾ? ನೇಮಕಾತಿ ನಡೆದೋಗಿದೆ. ನೇಮಕಾತಿ ನಡೆದು ಸುಮಾರು 72 ಜನಕ್ಕೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ. ಆದ್ರೂ ಸಹ ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಹಾಗಾಗಿ ಈ ಒಂದು ಇದನ್ನ ತನಿಖೆ ನಡೆಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೂ ಮನವರಿಕೆ ಆಗಿದೆ. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ರು. ಈ ಒಂದು ಮನವಿಗೆ ಸ್ಪಂದಿಸಿದಂತ ಜಿಲ್ಲಾಧಿಕಾರಿಗಳು ಇವತ್ತು ಒಂದು 4 ಜನರ ಅಧಿಕಾರಿಗಳ ತಂಡವನ್ನು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದಾರೆ. ಅವರು ಇದ್ರ ಬಗ್ಗೆ ನೇಮಕ ಏನು ಸಂಪೂರ್ಣವಾಗಿ ಆರಂಭದಿಂದ ಏನು ನೋಟಿಫಿಕೇಶನ್ ಆಯ್ತು ಇಲ್ಲಿವರೆಗೆ ಏನೇನಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿ ಈಗ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಪೃಥ್ವಿರಾಜ್. ಸೊ ಈಗ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರಲ್ಲ, ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು, ಅದನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ ಅಥವಾ ಇನ್ನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರಾ? ಇಲ್ಲ, ಪ್ರತಿಭಟನಾಕಾರರಿಗೆ ಇನ್ನೂ ಇದು ಸುದ್ದಿ ಗೊತ್ತಾಗಿಲ್ಲ. ಈಗ ತಾನೇ ನಮ್ಮ ಕೈ ಸೇರಿದ ಮಾಧ್ಯಮಗಳ ಕೈಗೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತಹಸೀಲ್ದಾರ್ ಅದನ್ನು ತೆಗೆದುಕೊಂಡೋಗಿ ಅವರಿಗೆ ತಿಳಿಸ್ತಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಈ ಸಂತೆಮಳ್ಳಿ ಬಂದ್ ಸಹ ನಡೆದಿದೆ ಇವತ್ತು ಈ ಒಂದು ವಿಚಾರವಾಗಿ. ಬಂದ್ ಇನ್ನೇನು ಸ್ವಲ್ಪ ಹೊತ್ತು ಮುಗಿಯುತ್ತೆ. ಧರಣಿ ಸಹ ಕಂಟಿನ್ಯೂ ಆಗಿದೆ. ಪ್ರತಿಭಟನಾಕಾರರು ಏನ್ ನಿರ್ಧಾರ ತಗೋತಾರೋ ಅಥವಾ ಇನ್ನೂ ಉನ್ನತ ಮಟ್ಟದ ತನಿಖೆ ಕೇಳ್ತಾರೋ ಅಥವಾ ಏನ್ ಮಾಡ್ತಾರೋ ಅದನ್ನ ಕಾದ್ ನೋಡ್ಬೇಕಾಗಿದೆ. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಸಾಕಷ್ಟು ಆರೋಪಗಳನ್ನ ಮಾಡಿದ್ರಲ್ಲ, ಅದರ ಒಂದು ಡೀಟೇಲ್ಸ್ ಅನ್ನ, ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡಿಸಿಗಳಿಗೆ ಕೊಟ್ಟಿದ್ದಾರಾ ಪ್ರೂಫ್ಗಳನ್ನ? ಖಂಡಿತ. ಇವರು ಯಾರು ಹೋರಾಟಗಾರರಿದ್ರು ಅವರೆಲ್ಲ ಏನೇನ್ ನಡೆದಿದೆ ಅನ್ನೋದು ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ರು. ಆ ಮನವಿಯಲ್ಲಿ ಎಲ್ಲವನ್ನೂ ವಿವರಿಸಿದ್ರು. ಯಾವ್ಯಾವ ಪೋಸ್ಟ್ಗೆ ಯಾವ ರೀತಿ ಅಕ್ರಮಗಳು ಮಾಡಿದ್ದಾರೆ, ಮತ್ತೆ ಯಾರ್ಯಾರ ಅಭ್ಯರ್ಥಿಗಳನ್ನ ವಂಚಿತರಾಗಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಮತ್ತೆ ಕಡಿಮೆ ಗಳಿಸತಕ್ಕಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರೋ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಜಿಲ್ಲಾಧಿಕಾರಿಗಳಿಗೆ ಸ್ವತಃ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳು ಇಲ್ಲಿ ಏನು ಅಕ್ರಮ ನಡೆದಿರೋದು ಒಂದು ಅವರಿಗೆ ಮನವರಿಕೆ ಆಗಿದೆ. ಆ ಕಾರಣದಿಂದಲೇ ಈ ಒಂದು ತಂಡವನ್ನು ರಚನೆ ಮಾಡಿ ಈಗ ಆದೇಶ ಹೊರಡಿಸಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದ ವರದಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ.
ಅಲ್ಲಿನ ಅಭ್ಯರ್ಥಿಗಳ ಪರವಾಗಿ ಧ್ವನಿಯಾಗಿತ್ತು ನ್ಯೂಸ್ 18 ಕನ್ನಡ. ಯಾಕೆಂದ್ರೆ 72 ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಲ್ಲಿ ಇರುವಂತ ಅಧ್ಯಕ್ಷರ ಮೊಮ್ಮಗ ಸೇರಿದಂತೆ ಸಾಕಷ್ಟು ಜನರ ಪ್ರಭಾವಿಗಳ ಮಕ್ಕಳಿಗೆ ಅಲ್ಲಿ ನೇಮಕವನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ಅಕ್ರಮ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸೊ ಇದೇ ಕಾರಣಕ್ಕೋಸ್ಕರನೇ ಅಲ್ಲಿರುವಂತ ಅಭ್ಯರ್ಥಿಗಳು, ಈ ಒಂದು ಪರೀಕ್ಷೆಯನ್ನ ಬರೆದಿದ್ದಂತ ಅಭ್ಯರ್ಥಿಗಳೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗೆ ಇವತ್ತು ಚಾಮರಾಜನಗರದ ಬಂದ್ಗೂ ಕೂಡ ಕರೆಯನ್ನ ನೀಡಲಾಗಿತ್ತು. ಫೈನಲಿ ಈಗ ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. 4 ಅಧಿಕಾರಿಗಳ ನೇತೃತ್ವದ ತಂಡಕ್ಕೆ ತನಿಖೆಯನ್ನ ಮಾಡುವಂತೆ ಆದೇಶವನ್ನ ನೀಡಿರುವಂತದ್ದು. ಯಾವ ರೀತಿಯಾಗಿ ಇಲ್ಲಿ ಅಕ್ರಮ ನಡೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನ ನೀಡುವಂತೆ ಆದೇಶವನ್ನ ನೀಡಿದ್ದಾರೆ. ಅದಾದ್ಮೇಲೆ ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗುರುಮಲ್ಲಪ್ಪ ಅವರು, ಚಾಮೂಲ್ ಅಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುರುಮಲ್ಲಪ್ಪ ಅವರೇ. ನಾನ್ ಧ್ವನಿ ಕೇಳಿಸ್ತಾ ಇದೆಯಾ ಗುರುಮಲ್ಲಪ್ಪ ಅವರೇ? ಗುರುಮಲ್ಲಪ್ಪ ಅವರೇ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಹೇಳಿ ಸರ್. ಬೈಕ್ ದಾರಿಲಿ ಇದೀನಿ ಅಷ್ಟೇ ಸರ್. ಎಸ್, ಓಕೆ. ಈಗ ನೀವು ನೇಮಕ ಪ್ರಕ್ರಿಯೆ ನಡೆದಿತ್ತಲ್ಲ ಚಾಮೂಲ್ಗೆ ಸಂಬಂಧಪಟ್ಟಂತೆ, ಈಗ ತನಿಖೆಗೆ ಆದೇಶ ಮಾಡಲಾಗಿರುವಂತದ್ದು ಜಿಲ್ಲಾಧಿಕಾರಿಗಳು, ಏನ್ ಹೇಳ್ತೀರಾ? ಸರ್ ಅದೇನಿಲ್ಲ ಸರ್, ನಾವು ಕಾನೂನುಬದ್ಧವಾಗಿ ಏನ್ ಬೇಕು ಅದೆಲ್ಲ ಮಾಡಿದೀವಿ ಸರ್. ಈಗಾಗಲೇ ನಾನು ನಿಮ್ಗೆ ನ್ಯೂಸ್ ಪೇಪರ್ ಕೊಟ್ಟಿದ್ದೀನಿ, ಎಲ್ಲಾನು ಮಾಹಿತಿ ಕೊಟ್ಟಿದ್ದೀನಿ ನಾನು. ಸೊ ಯಾವುದೇ ರೀತಿಯಾದಂತ ಅಕ್ರಮ ನಡೆದಿಲ್ಲ ಅನ್ನೋದು ನಿಮ್ಮ ವಾದ? ಇಲ್ಲ, ಯಾವುದೇ ಅಕ್ರಮ ಇಲ್ಲ, ಏನು ಇಲ್ಲ. ಕಾನೂನುಬದ್ಧವಾಗಿ ಏನ್ ಬೇಕು ಅದೆಲ್ಲ ಮಾಡಿದೀವಿ ಸರ್. ಅದ್ರಲ್ಲಿ ಯಾವ್ದು ಅನ್ಯಾಯ ಆಗಿಲ್ಲ. ಈಗ ಪರೀಕ್ಷೆ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆನ್ಸರ್ ಪತ್ರಿಕೆಗಳನ್ನ ಹಾಗೆ ಖಾಲಿ ಇಸ್ಕೊಂಡಿದ್ರು, ನಂತರ ಇವರೇ ಫಿಲ್ ಮಾಡಿಕೊಟ್ಟಿದ್ರು ಅನ್ನುವ ಆರೋಪಗಳೆಲ್ಲ ಇದೆಯಲ್ಲ. ಈ ಪರೀಕ್ಷೆ ಸಿಸಿಟಿವಿ ಕವರೇಜ್ ಅಲ್ಲೇ ನಡೆದಿದ್ದಂತದ್ದ? ಸಿಸಿಟಿವಿಯನ್ನ ಹಾಕಿ ಪರೀಕ್ಷೆಯನ್ನ ಮಾಡಿಸಲಾಗಿತ್ತ? ಎಲ್ಲ ಅದೆಲ್ಲ ಅವ್ರು ಮಾಡಿದಾರೆ ಸರ್. ಅವ್ರು ಎಕ್ಸಾಮ್ ಮಾಡೋರು ಮಾಡಿದಾರೆ, ಅದಲ್ಲೇನು ಏನಿಲ್ಲ. ಸೊ ಈಗ 4 ಅಧಿಕಾರಿಗಳಿಗೆ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 4 ಅಧಿಕಾರಿಗಳಿಗೆ ತನಿಖೆಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಮಾಡ್ಲಿ ಸರ್, ಮಾಡ್ಲಿ. ಅದ್ರ ಬಗ್ಗೆ ನಾವು ಬೇಡ ಅನ್ನಲ್ಲ ಸರ್. ಮಾಡ್ಲಿ ಸರ್. ಸೊ ಇದ್ರಲ್ಲಿ ಆರೋಪಗಳು ಎಲ್ಲ ಏನ್ ಕೇಳಿ ಬರ್ತಾ ಇದೆ ಅದೆಲ್ಲ ಸುಳ್ಳು ಅಂತ ನಿಮ್ಮ ವಾದ? ಮಾಡಿದ್ವಿ, ಯಾಕಂದ್ರೆ ನಮ್ದು ಹೊಸ ಇದು, ಆದ್ರಿಂದ ಅಲ್ಲಿ ಅವಶ್ಯಕತೆ ಇದ್ದಕ್ಕೆ ನಾವು ಮಾಡಿರೋದು, ಅಂದ್ರೆ ಇದು ಮಾಡಕ್ ಸಲುವಾಗಿ ಮಾಡಿಲ್ಲ ಅದು. ಓಕೆ ಗುರುಮಲ್ಲಪ್ಪ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಪರೀಕ್ಷೆಯನ್ನ ಬರೆದಂತ ಅಭ್ಯರ್ಥಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಲೋಕೇಶ್. ಸರ್ ನಮಸ್ತೆ ಸರ್. ಸೊ ಈಗ ಫೈನಲಿ DC ಅವರು ಆದೇಶವನ್ನ ಹೊರಡಿಸಿದ್ದಾರೆ ತನಿಖೆ ಆಗ್ಬೇಕು ಅಂತ, ಏನ್ ಹೇಳ್ತೀರಾ? ಸರ್ ಫಸ್ಟ್ ಹೋರಾಟಗಾರರಿಗೆಲ್ಲ ನನ್ನೊಂದು ಶುಭಾಶಯಗಳು ಕೊಡ್ತೀನಿ ಸರ್. ಯಾಕಂದ್ರೆ ನಮ್ಮ ಪರವಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ನಮ್ಮ ಬೆನ್ನಿಗೆ ನಿಂತಿದೆ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಖುಷಿ ಪಡ್ತೀನಿ ಸರ್. ಸರ್ ಇವಾಗ ಏನ್ ಆದೇಶ ಮಾಡಿದೆ ಸರ್, ಅದು ಆ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳಿಗೆ ಒತ್ತು ಕೊಡದೆ ಅವರ ಒಂದು ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಸರ್. ಇಲ್ಲಿ ಗುರುಮಲ್ಲಪ್ಪ ಅವರು ಕೂಡ ನಮ್ ಜೊತೆ ಲೈನ್ ನಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತ ಆರೋಪಗಳು ಎಲ್ಲವೂ ಕೂಡ ಸುಳ್ಳು, ಇಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು. ಸರ್ ಅದು ಬರೀ ಮಾತಲ್ಲಿ ನಾನು ಹೇಳ್ತೀನಿ ಸರ್, ತಪ್ಪು ಮಾಡಿದವ್ರು ಯಾರು ಕೂಡ ನಾನು ತಪ್ಪು ಮಾಡಿದೆ ಅಂತ ಎಲ್ಲೂ ಹೇಳ್ಕೊಳಲ್ಲ. ಅವರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ತನಿಖೆಗೆ ಆದೇಶ ಮಾಡ್ಲಿ ಬಿಡಿ. ತನಿಖೆಯಲ್ಲಿಂದ ಅವರು ನಿರಪರಾಧಿ ಅಂತ ಹೊರ ಬಂದ್ರೆ ಅವರ ಒಂದು ಒಕ್ಕೂಟಕ್ಕೆ ಒಂದು ತಂದೆ ಜಯ ಅನ್ಸುತ್ತಲ್ವಾ ಅದು ಅವ್ರಿಗೆ. ಮೇನ್ಲಿ ನಿಮ್ಗೆ ಇಲ್ಲಿ ಅಕ್ರಮ ನಡೆದಿದೆ ಅಂತ ಅನುಮಾನ ಬಂದಿದ್ ಯಾಕೆ ಸರ್? ಏನಾಗಿದೆ ಅಂತ ಸರ್, ಅದು ಒಂದು ಎಕ್ಸಾಮ್ ತರನೇ ನಡೀನಿಲ್ಲ ಸರ್. ಹೆಂಗಿದೆ ಅಂತಂದ್ರೆ ಯಾರೋ ಜಾಗಕ್ಕೆ ಯಾರೋ ಬಂದು ಕೂತ್ಕೋತಾ ಇದ್ರು, ಎಲ್ಲೋ ಯಾರು ಎಷ್ಟ್ ಸರಿ ಎದ್ದೋದ್ರು ಕೂಡ ಯಾಕೆ ಎದ್ದೋಯ್ತಿದ್ಯಪ್ಪ, ಏನಪ್ಪ ಎತ್ಲಪ್ಪ ಅಂತ ಯಾರೂ ಕೇಳ್ತಾ ಇರ್ಲಿಲ್ಲ ಅಲ್ಲಿ. ಅವ್ರ ಇಷ್ಟ ಬಂದಂಗ್ ಪರೀಕ್ಷೆ ಮಾಡಿದ್ರು. ಒಂದು ಸರ್ ಇನ್ನೊಂದೇನು ಅಂತಂದ್ರೆ, ಇಡೀ ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಯೂನಿವರ್ಸಿಟಿ ಅಂದ್ರೆ ಮೈಸೂರು ಯೂನಿವರ್ಸಿಟಿ. ಅದು ಬಿಟ್ಟು ಯಾಕೆ ಸರ್ ಇವ್ರು ಮಂಗಳೂರು ಯೂನಿವರ್ಸಿಟಿಗೆ ಫಸ್ಟ್ ಆಫ್ ಆಲ್ ಕೊಟ್ರು? ಅದೇ ನಮ್ಗೆ ಮೂಲ ಕಾರಣ ಬರುತ್ತೆ ಸರ್. ಇದರಲ್ಲಿ ಅಕ್ರಮ ನಡೆದಿದೆ ನಡೆದಿಲ್ಲ ಅಂತ ಹೇಳಕ್ಕೆ ಅದೇ ಒಂದ್ ಕಾರಣ ಆಗುತ್ತೆ ಸರ್. ಅಲ್ಲ, ನೀವು ಪರೀಕ್ಷೆ ಬರೆದಂತ ಸಂದರ್ಭದಲ್ಲಿ ಸಿಸಿಟಿವಿಗಳೆಲ್ಲ ಇದ್ವಾ? ಯಾವ CCTVನೂ ಇಲ್ಲ, ಏನು ಇಲ್ಲ ಸರ್. ಗುರುಮಲ್ಲಪ್ಪ ಅವ್ರು ಹೇಳ್ತಾ ಇದ್ರು ಸಿಸಿಟಿವಿ ಅಂಡರ್ ಎಲ್ಲಾ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನ ಬರ್ದಿರುವಂತದ್ದು ಅಂತ. ಗುರುಮಲ್ಲಪ್ಪ ಅವ್ರೆ, ಧ್ವನಿ ಕೇಳಿಸ್ತಾ ಇದೆಯಾ? ಲೋಕೇಶ್ ಅವರು ಮಾತಾಡಿದ್ದು ಸರ್. ನಾನು ಇದ್ರಲ್ಲಿ ರೋಡ್ ಬೈಕ್ ನಿಲ್ಸ್ಕೊಂಡಿನಿ ಅಷ್ಟೇ. ಅಲ್ಲ, ಓಕೆ, ಗೊತ್ತಾಯ್ತಾ ಅವ್ರು ಮಾತನಾಡಿದ್ದು? ಗೊತ್ತಾಯ್ತು ಬಿಡಿ ಸರ್. ಏನ್ ಹೇಳ್ತೀರಾ ಅದಕ್ಕೆ? ಏನಿಲ್ಲ ಸರ್, ಅದೇನ್ ತನಿಖೆ ಬೇಕಾದ್ರೂ ಮಾಡ್ಲಿ ಸರ್. ತನಿಖೆ ಮಾಡಾದ್ಮೇಲೆ ಸತ್ಯಾನುಸತ್ಯತೆ ಬರುತ್ತೆ. ಆರೋಪ ಸುಳ್ಳು ಅಂತ ಹೇಳ್ತಾ ಇದೀರಾ ನೀವು? ಹೌದೌದು ಸರ್. ಓಕೆ ಥ್ಯಾಂಕ್ ಯು ಗುರುಮಲ್ಲಪ್ಪ ಅವರೇ. ಎಸ್, ತನಿಖೆ ಆದ್ಮೇಲೆ
ಏನ್ ಬರುತ್ತೆ ರಿಪೋರ್ಟ್ ಅನ್ನೋದನ್ನ ಕಾದ್ ನೋಡ್ಬೇಕು. ತನಿಖೆಯಲ್ಲಿ ಸತ್ಯಾನುಸತ್ಯತೆ ಹೊರಬಂದು ಈ ಪರೀಕ್ಷೆ ನಡೆದಿರುವಂತದ್ದು ಸರಿಯಾಗಿದೆ ಅಂತ ಹೇಳ್ತಾರೋ ಅಥವಾ ಅಕ್ರಮವಾಗಿದೆ ಅಂತ ಹೇಳ್ತಾರೋ ತನಿಖೆ ನಡೆದಾದ್ಮೇಲೆ ಗೊತ್ತಾಗ್ಬೇಕಾಗಿದೆ. ಸ್ಪೀಕರ್ ಕಾಗೇರಿ ವಿರುದ್ಧ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ.